ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅನ್ನುವಂತಹ ಪ್ರತಿಷ್ಠಿತ ಪ್ರಶಸ್ತಿಯು ಕೋಲಾರದ ಯುವ ಲೇಖಕರಾದ ಶ್ರೇಯಸ್ ಎಪಿ ಅವರಿಗೆ ಸಂದಿದೆ. ಕೋಲಾರದ ಮಲ್ಲಿಕಾ ಕ್ಯಾಸೆಟ್ ಸೆಂಟರ್ ಮಾಲೀಕರಾದ ಪ್ರಕಾಶ್ ರಾವ್ ಹಾಗೂ ಶ್ರೀದೇವಿ ಅವರ ಪುತ್ರರಾದಂತಹ ಇವರು 2022ರ ಜೂನ್ 21ರಂದು ಓಂ ನವ ನರಸಿಂಹ ಅನ್ನುವಂಥ ಆಂಗ್ಲ ಭಾಷೆಯ ಗೀತೆಯನ್ನು ರಚಿಸಿ ಯೂಟ್ಯೂಬ್ ಅಲ್ಲಿ ಬಿಡುಗಡೆ ಮಾಡಿದರು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಅವರು ತನ್ನ ಸಾಧನೆಗೆ ತಂಡದಲ್ಲಿನ ನಟರಾದ ಕೆಜಿಎಫ್ ಮೂವಿಯಲ್ಲಿ ರಾಕಿಂಗ್ ಸ್ಟಾರ್ ಯಶ್, ಸ್ನೇಹಿತರಾದ ಜೀವನ್, ಕೊರಿಯೋಗ್ರಾಫರ್ ಸ್ಯಾನ್ ವಿಎಂಜೆ, ಸಂಗೀತ ಸಂಯೋಜನೆ ಮಾಡಿದಂಥ ಸ್ವಸ್ತಿಕ್ ಕೆರೆಡರ್, ಹಾಡನ್ನು ಹಾಡಿದಂಥ ಸರಿಗಮಪ ವಿನ್ನರ್ ದರ್ಶನ್ ನಾರಾಯಣ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೇಯಸ್ ತಂದೆ ಪ್ರಕಾಶ್ ರಾವ್ ಅವರು ಮಾತನಾಡಿ, ಈ ಹಿಂದೆ ನನ್ನ ಮಗ ಬ್ಯಾಂಕ್ನಲ್ಲಿ ಮಾಡ್ತಾ ಇದ್ದಂಥ ಕೆಲಸ ಬಿಟ್ಟು ಬಂದು ಗೀತ ರಚನೆ ಶುರು ಮಾಡ್ದ. ಆಗ ಮನಸ್ಸಿಗೆ ಸ್ವಲ್ಪ ಬೇಸರ ಆಯಿತು. ಈಗ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಬಂದಿರುವಂಥದ್ದು ತುಂಬಾನೇ ಖುಷಿಯಾಗಿದೆ. ಮುಂದೆ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಪ್ರಶಸ್ತಿ ಸಿಗಲಿದೆ ಅಂತ ಹೇಳಿ ಸಂತಸ ವ್ಯಕ್ತಪಡಿಸಿದ್ರು. ನಮಸ್ಕಾರ, ನನ್ನ ಹೆಸರು ಪ್ರಕಾಶ್ ರಾವ್ ಅಂತೇಳಿ, ಮಲ್ಲಿಕಾ ಕ್ಯಾಸೆಟ್ ಮಾಲೀಕ ನಾನು. ನನ್ನ ಮಗ ಎಪಿ ಶ್ರೇಯಸ್ಸು, ಅವನಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಬಂದಿರೋದು ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಈ ಹಿಂದೆ ಇವನು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದ, ಬಿಟ್ಟು ಬಂದು ಗೀತ ರಚನೆ ಶುರು ಮಾಡಿದಾಗ ಸ್ವಲ್ಪ ಮನ್ಸಿಗೆ ಬೇಸರ ಆಗಿತ್ತು. ಆದರೆ ಈ ಪ್ರಪಂಚದಲ್ಲೇ ಒಂದು ದೊಡ್ಡ, ನಮ್ಮ ದೇಶದಲ್ಲೇ ದೊಡ್ಡ ಪ್ರತಿಷ್ಠೆ ಈ ಪ್ರಶಸ್ತಿ ಬಂದಿರೋದು ನನಗೆ ಮತ್ತು ನನ್ನ ಶ್ರೀಮತಿ ಶ್ರೀದೇವಿಗೆ ತುಂಬ ಹೆಮ್ಮೆ ಆಗಿದೆ ಮತ್ತು ಸಂತೋಷನೂ ಆಗಿದೆ. ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಅವರು ಸಹ ಈ ಪ್ರಶಸ್ತಿ ಕೊಡಲು ಸಿದ್ಧ ಆಗಿದ್ದಾರೆ. ಅದು ಕೂಡ ನನಗೆ ಸಂತೋಷ ಆಗ್ತಾ ಇದೆ. ಅತಿ ಶೀಘ್ರದಲ್ಲೇ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಅವರು ಕೂಡ ಶ್ರೇಯಸ್ಗೆ ಪ್ರಶಸ್ತಿ ಕೊಡ್ತಾರೆ. ನಮಸ್ಕಾರ, ನನ್ನ ಹೆಸರು ಶ್ರೇಯಸ್ ಎಪಿ ಅಂತ. ಪ್ರತಿಷ್ಠಿತ MG ರೋಡಲ್ಲಿರುವ ಮಲ್ಲಿಕಾ ಕ್ಯಾಸೆಟ್ ಮಾಲೀಕರಾದಂಥ ಪ್ರಕಾಶ್ ರಾವ್ ಅವರ ಪುತ್ರ ನಾನು. ಡೂಮ್ಲೈಟ್ ಗಣಪತಿ ದೇವಸ್ಥಾನದಲ್ಲಿ ನಾನು ಅಸಿಸ್ಟೆಂಟ್ ಅರ್ಚಕನಾಗಿ ಕೆಲಸ ಮಾಡ್ತಿದ್ದೀನಿ. ಮತ್ತು KSRTC ಬಸ್ ಸ್ಟ್ಯಾಂಡ್ ಹಿಂಭಾಗದಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಸಾಧನೆ ಏನಪ್ಪ ಅಂತಂದರೆ, ಇವತ್ತು ನನಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ವತಿಯಿಂದ ನಾನು ಬರೆದಿರುವಂಥ ಓಂ ನವನಾರಸಿಂಹ ಹಾಡು ಇಂಗ್ಲಿಷ್ ಭಾಷೆಯಲ್ಲಿ ಬಂದಿರುವುದರಿಂದ ಆ ಹಾಡಿಗೆ ಗುರುತಿಸಿ ಅವರು ಪ್ರಶಸ್ತಿ ಗೌರವವನ್ನು ಸಲ್ಲಿಸಿದ್ದಾರೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ವತಿಯಿಂದ. ಅದು ಇಡೀ ಪ್ರಪಂಚದಾದ್ಯಂತ ಇಂಗ್ಲಿಷ್ ಭಾಷೆಯಲ್ಲಿ ಬಂದಿರುವುದರಿಂದ ಈ ಪ್ರಶಸ್ತಿ ಅವ್ರಿಗೆ ಬಂದಿದೆ. ನಾನು ಒಂದು 6 ತಿಂಗಳ ಕೆಳಗಡೆ ನಾನು ಒಂದು ವಿದ್ಯಾಗಣಪತಿ ಸಾಂಗ್ ಮಾಡಿದ್ದೆ, ಶ್ರೀ ವಿದ್ಯಾಗಣಪತಿ ಹಾಡು ಅಂತ. ಆನಂದ್ ಆಡಿಯೋ ಅಲ್ಲಿ ಅದು ಡಿವೋಷನಲ್ ಸೆಕ್ಷನ್ ಅಲ್ಲಿ ಅದು ಲಭ್ಯವಿದೆ. ಕೋಲಾರಲ್ಲಿ ತುಂಬಾ ಚೆನ್ನಾಗಿ ಓಡ್ತು, ಜನರಿಂದ ತುಂಬಾ ರೆಸ್ಪಾನ್ಸ್ ಸಿಕ್ತು. ಸರ್, ನಾನು ಗೂಗಲಲ್ಲಿ ಸರ್ಚ್ ಮಾಡಿದೆ, ಡಿವೋಷನಲ್ ಸಾಂಗ್ಸು ಇಂಗ್ಲೀಷಲ್ಲಿ ಬಂದಿಲ್ಲ. ಫಸ್ಟ್ ಆಫ್ ಆಲ್ ಡಿವೋಷನಲ್ ಸಾಂಗ್ ಇಂಗ್ಲೀಷ್ನಲ್ಲಿ ಪ್ರಯತ್ನ ಪಟ್ಟವನೇ ನಾನೇ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ. ಯಾಕಂದರೆ ಇವತ್ತು ಪಾಶ್ಚಾತ್ಯ ಹಾಡುಗಳು ಬರ್ತಾ ಇದ್ದಾವೆ. ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ ಉಳಿಸ್ಕೊಳಕ್ಕೋಸ್ಕರ ನಾನೇನು ಮಾಡಿದೆ, ಒಂದು ಹೊಸ ಪ್ರಯತ್ನ ಪಟ್ಟೆ. ಯಾಕೆ ನಮ್ಮ ಮನೆ ದೇವರಾಗಿರೋ ಲಕ್ಷ್ಮೀ ನರಸಿಂಹ ಸಾಂಗ್ ಓಂ ನವನಾರಸಿಂಹ ಹಾಡು ಇಂಗ್ಲೀಷ್ನಲ್ಲಿ ಪ್ರಯತ್ನ ಪಟ್ಟರೆ ಹೆಂಗ್ ಜನ ಪ್ರಯತ್ನ ಪಡ್ತಾರೆ ಅನ್ನೋ ನಿಟ್ಟಿನಲ್ಲಿ ನಾನು ಪ್ರಯತ್ನ ಪಟ್ಟೆ. ಅದು ತುಂಬಾ ನನಗೆ ಸಕ್ಸಸ್ ಕಾಣಿಸ್ತು. ಆದರೂ ನಮ್ಮ ಟೀಮಲ್ಲಿ ನನಗೆ ತುಂಬ ಜಗಳ ಮಾಡಿದ್ರು. ಏನೋ ಈ ಥರ ಇಂಗ್ಲೀಷಲ್ಲಿ ಹಾಡು ಬರಿತಾ ಇದೆಯಾ, ನೀನು ಹಿಟ್ಟಾಗುತ್ತಾ ಇಲ್ವಾ ಅಂದ್ಬಿಟ್ಟು ತುಂಬ ನನ್ನ ಮೇಲೆ ತುಂಬ ಒತ್ತಡ ಹಾಕಿದ್ರು. ಬಟ್ ನನಗೆ ನಂಬಿಕೆ ಇತ್ತು. ಆಮೇಲೆ ನಾನು ಈ ಥರ ಇಲ್ಲ ಆಗುತ್ತೆ ಅಂತೆಲ್ಲ ಖುದ್ದಾಗಿ ನಮ್ಮ ಟೀಮಲ್ಲಿ ಹೇಳಿದಾಗ, ಆಯಿತು ಮಾಡಿ ನೋಡೋಣ, ಒಂದು ಹೊಸ ಪ್ರಯತ್ನ ಇದು ನಮ್ಮ ಟೀಮ್ ಅವರೆಲ್ಲ ಹೇಳಿದ್ರು. ನನ್ನ ಸಿನಿಮಾ ಜಗತ್ತಿನ ಗುರುಗಳಾದ ಸಾನ್ವಿ MJ ಮಾಸ್ಟರ್ ಅವ್ರು ಇರ್ಬೋದು, ಗಣಪತಿ ಹಾಡಿನ ನಿರ್ದೇಶಕರು, ಮತ್ತು ಪ್ರದೀಪಣ್ಣ ಆಗಿರ್ಬೋದು. ಪ್ರದೀಪಣ್ಣ ಬಂದ್ಬಿಟ್ಟು ಸಂಕಲನ ಮಾಡಿದ್ದಾರೆ ಗಣಪತಿ ಹಾಡಿಗೆ, ಮತ್ತು ಓಂ ನವನಾರಸಿಂಹ ಸಾಂಗ್ಗೆ ಅವರು ದುಡಿದಿದ್ದಾರೆ. ಮತ್ತು ಜೀವನ್ ಅನ್ನೋರು ಓಂ ನವನಾರಸಿಂಹ ಹಾಡಿಗೆ ನಿರ್ದೇಶನ ಮಾಡಿದ್ದಾರೆ. ನಾಟ್ಯಂ ಅಕಾಡೆಮಿ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ವತಿಯಿಂದ ಅವರು ಸಾನ್ವಿ MJ ಮಾಸ್ಟರ್ ಅವರ ಶಿಷ್ಯ ವೃಂದದಿಂದ ಓಂ ನವನಾರಸಿಂಹ ಹಾಡಿನಲ್ಲಿ ತುಂಬ ನೃತ್ಯ ಪ್ರದರ್ಶನ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗಣಪತಿ ಹಾಡಲ್ಲೂ ನಾಟ್ಯಂ ಅಕಾಡೆಮಿ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಮಕ್ಕಳು ಆಗಿರ್ಬೋದು, ತುಂಬ ಪ್ರಶಾಂತ್ ಆತ್ರೇಯ ಆಗಿರ್ಬೋದು, ಮ್ಯೂಸಿಕ್ ನಮ್ಮ ಅಚ್ಚುಮೆಚ್ಚಿನ ಮ್ಯೂಸಿಕ್ ಡೈರೆಕ್ಟರು. ಇನ್ನೊಂದು ವಿಶೇಷ ಸಂಗತಿ ಏನಪ್ಪ ಅಂತಂದರೆ, ಗಣಪತಿ ಹಾಡು ಹಾಡಿರೋರು ಬಂದು ನಮ್ಮ ರಕ್ಷಿತಾ ಭಾಸ್ಕರ್ ಮೇಡಮ್ ಇದಾರಲ್ವಾ, ಎದೆ ತುಂಬಿ ಹಾಡುವೆನು ವಿನ್ನರ್ ಮತ್ತು ಪಾಡಾಲನಿ ಉಂದಿ ಸೀಸನ್ ವಿನ್ನರ್ ಆಗಿರುವಂತ ರಕ್ಷಿತಾ ಭಾಸ್ಕರ್ ಮೇಡಮ್ ಅವರು ಹಾಡಿದ್ದಾರೆ ಈ ಹಾಡನ್ನು. ಮತ್ತೆ ದರ್ಶನ್ ನಾರಾಯಣ್ ಅವರು ಓಂ ನವನಾರಸಿಂಹ ಹಾಡು ಹೇಳಿದ್ದಾರೆ. ಅವರು ಸರಿಗಮಪ ಅಲ್ಲಿ ವಿನ್ನರ್ ಆಗಿದ್ದಾರೆ ಅವರು.
ಈ ನಿಟ್ಟಿನಲ್ಲಿ ಎಲ್ಲ ಕಲಾವಿದರು ಸೇರಿ ಸಹಕಾರದಿಂದ ಕೆಲಸ ಮಾಡಿರೋದ್ರಿಂದ ಈ ಪ್ರಶಸ್ತಿ ಪತ್ರ ನನ್ಗೊಬ್ಬನಿಗೆ ಸಲ್ಲೋದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.